ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಕುಲ್ದೀಪ್ ಸಿಂಗ್ ಸೆಂಗರ್ ಅನ್ನುವಂತಹ ಬಿಜೆಪಿಯ ಮಾಜಿ MLA ಕನ್ವಿಕ್ಟ್ ಮರ್ಡರ್ ಕನ್ವಿಕ್ಟ್ ಇದ್ದಾನಲ್ಲ, ಅವನಿಗೆ ದೆಹಲಿ ಹೈಕೋರ್ಟ್ ಮೊನ್ನೆ ಡಿಸೆಂಬರ್ 23ನೇ ತಾರೀಕು ಕೊಟ್ಟಂತಹ ರಿಲೀಫ್ ಇತ್ತಲ್ಲ, ರೇಪ್ ಕೇಸಲ್ಲಿ, ಪೋಕ್ಸೋ ಕೇಸಲ್ಲಿ ಅವನಿಗೆ ವಿಧಿಸಲಾಗಿದ್ದಂತಹ ಜೀವಾವಧಿ ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ಬೇಲ್ ಕೊಟ್ಟಿತ್ತಲ್ಲ, ಆ ಆದೇಶವನ್ನ ಸುಪ್ರೀಂ ಕೋರ್ಟ್ ಇವತ್ತು ರದ್ದು ಮಾಡಿದೆ. ಆ ಮೂಲಕ ಈ ರೇಪಿಸ್ಟು ಕೊಲೆಗಡುಕ ಜೈಲಲ್ಲೇ ಕೊಳಿಬೇಕು ಅನ್ನುವಂತಹ ರೀತಿಯ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸೊ ಏನಾಯ್ತು ಆ ಕೇಸಿನಲ್ಲಿ ಈಗ ಮತ್ತು ಅದರ ಹಿಸ್ಟ್ರಿ ಏನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊನ್ನೆ ಇಡೀ ದೇಶ ಶಾಕ್ ಅಲ್ಲಿತ್ತು, ಇನ್ಕ್ಲೂಡಿಂಗ್ ಸರ್ಕಾರದಲ್ಲಿರುವ ಕೆಲವರು ಸಹ ಶಾಕ್ ಹೋದ್ರು. ಮೋದಿ ಸರ್ಕಾರದಲ್ಲಿರೋರೆ ಯಾಕೆ ಗೊತ್ತಾ? ಒಬ್ಬ ರೇಪಿಸ್ಟು, ಮರ್ಡರಿಸ್ಟು, ಅವನಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ರಲ್ಲ, ಆ ಶಿಕ್ಷೆಯನ್ನ ದೆಹಲಿ ಹೈಕೋರ್ಟ್ ಅಮಾನತಿನಲ್ಲಿಟ್ಟು ಬೇಲ್ ಕೊಟ್ಟು ಬಿಡ್ತು. ಕಾರಣ ಏನ್ ಕೊಡ್ತು ಅನ್ನೋದನ್ನು ಹೇಳ್ತೀನಿ, ವಿಚಿತ್ರವಾದ ಕಾರಣ ಅದು. ಆದ್ರೆ ಯಾವಾಗ ಆ ಒಂದು ಆದೇಶ ಹೊರಗಡೆ ಬಂತೋ ಇಡೀ ದೇಶದಲ್ಲಿ ಎಲ್ಲ ಕಡೆ ಚರ್ಚೆ ಆಗೋದಕ್ಕೆ ಶುರುವಾಯಿತು. ಮೋದಿ ಸರ್ಕಾರದ ಮೇಲೆ ಒತ್ತಡ ಬಿತ್ತು. ಸುಪ್ರೀಂ ಕೋರ್ಟ್ ಹೋಗ್ಲೇಬೇಕಾಯ್ತು. CBI ಸುಪ್ರೀಂ ಕೋರ್ಟ್ ಹೋಗಿದೆ, ಈಗ ಅದಕ್ಕೆ ತಡೆ ಸಿಕ್ಕಿದೆ. ಹೈಕೋರ್ಟ್ ಆದೇಶಕ್ಕೆ ತಡೆ ಸಿಕ್ಕಿದೆ. ಅಂದ್ರೆ ಸದ್ಯಕ್ಕೆ ಆ ಸೆಂಗರ್ ಅನ್ನುವಂತಹ ರೇಪಿಸ್ಟ್ ಕೊಲೆಗಡುಕ ಜೈಲಲ್ಲೇ ಕೊಳಿಬೇಕಾಗತ್ತೆ. ಬಟ್ ಇಡೀ ದೇಶದಲ್ಲಿ ಆ ಆದೇಶದ ವಿರುದ್ಧ ಜನಾಕ್ರೋಶ ಇತ್ತಲ್ಲ, ಅದು ಮತ್ತೆ ನಿರ್ಭಯ ರೀತಿಯಾದಂತಹ ಒಂದು ಘಟನೆಗೆ ಸಾಕ್ಷಿಯಾಗಬಹುದಾದ ರೀತಿಯಲ್ಲಿತ್ತು. ಆ ಸಂತ್ರಸ್ತೆಯೂ ಸಹ ಬೀದಿಗೆ ಬಿದ್ದರು. ಆಕೆಯ ತಾಯಿ ಬೀದಿಗೆ ಬಂದು ಹೋರಾಟ ನಡೆಸಿದ್ರು. ಅವರ ಬಂಧನಗಳಾಯ್ತು, ಏನೇನೋ ಆಯ್ತು. ಆದರೂ ಸಹ ಸುಪ್ರೀಂ ಕೋರ್ಟ್ ಕೊನೆಯಲ್ಲಿ ನ್ಯಾಯದ ರೀತಿಯಲ್ಲಿ ಒಂದು ಆದೇಶವನ್ನು ಕೊಟ್ಟಿದೆ. ಆ ಹೈಕೋರ್ಟ್ನ ಆದೇಶ ಏನಿದೆಲ್ಲ, ಶಿಕ್ಷೆಯ ಅಮಾನತು ಆದೇಶ, ಅದನ್ನ ರದ್ದು ಮಾಡಿದೆ. ಅದು ಇರ್ಲಿ ಆ ಕಡೆಗೆ. ಈ ಆದೇಶವನ್ನು ಕೊಟ್ಟಿತ್ತಲ್ಲ ಹೈಕೋರ್ಟ್ ಡಿಸೆಂಬರ್ 23ನೇ ತಾರೀಕು, ಯಾವ ಗ್ರೌಂಡ್ ಮೇಲೆ ಕೊಟ್ಟಿತ್ತು? ಯಾವ ಗ್ರೌಂಡ್ ಮೇಲೆ ಕೊಟ್ಟಿತ್ತು ಅಂದ್ರೆ, ಪೋಕ್ಸೋ ಕೇಸ್ನಲ್ಲಿ, ರೇಪ್ ಕೇಸುಗಳಲ್ಲಿ ಎರಡು ರೀತಿಯಾಗಿ ಆ ಕೇಸುಗಳನ್ನು ನೋಡ್ಲಾಗತ್ತೆ. ಒಂದು, ಸಾಮಾನ್ಯ ಜನ ಮಾಡಿದಾಗ ಅದಕ್ಕೆ 7 ವರ್ಷದವರೆಗೆ ಶಿಕ್ಷೆ ಇದೆ. 7 ವರ್ಷದವರೆಗೆ ಶಿಕ್ಷೆ. ಅದು ತುಂಬಾ ಸಿವಿಯರ್ ಆಗಿದ್ರೆ, ಮರ್ಡರ್ ಸೇರಿದ್ರೆ ಜೀವಾವಧಿ ಮರಣದಂಡನೆಯವರೆಗೂ ಹೋಗುತ್ತೆ. ಆದ್ರೆ ಅದಕ್ಕೊಂದು ಮಿನಿಮಮ್ 7 ಇಯರ್ಸ್ ಅಂತಿದೆ. ಮಿನಿಮಮ್ 7 ಇಯರ್ಸ್. ಆದ್ರೆ ಅದೇ ರೇಪು, ಅದೇ ಕೇಸು ಮಾಡಿದ ವ್ಯಕ್ತಿ ಸರ್ಕಾರಿ ಅಧಿಕಾರಿಯೋ ಅಥವಾ ಸರ್ಕಾರದ ಭಾಗವಾಗಿರುವ ವ್ಯಕ್ತಿಯಾಗಿದ್ರೆ ಅದಕ್ಕೆ ಇನ್ನೂ ಉಗ್ರವಾದ ಶಿಕ್ಷೆ ಇದೆ. ಕನಿಷ್ಠ 20 ವರ್ಷಗಳ ಜೈಲು ಅಥವಾ ಮರಣದಂಡನೆ ಅಥವಾ ಜೀವಾವಧಿ ಏನು ಬೇಕಾರಾಗತ್ತೆ. ಇಲ್ಲಿ ಕನಿಷ್ಠ 7 ವರ್ಷ, ಅಲ್ಲಿ ಕನಿಷ್ಠ 20 ವರ್ಷ. ಸೊ ಜನಪ್ರತಿನಿಧಿಗಳ ನ್ಯಾಯಾಲಯ, ಕೆಳ ನ್ಯಾಯಾಲಯ ಈ ಹಿಂದೆ ಕೊಟ್ಟಂತಹ ಆದೇಶ ಅಥವಾ ತೀರ್ಪು ಏನಾಗಿತ್ತು ಅಂದ್ರೆ, ಈತನನ್ನ ಜನಪ್ರತಿನಿಧಿಯಾಗಿದ್ದ ಕಾರಣಕ್ಕಾಗಿ, MLA ಆಗಿದ್ದ ಕಾರಣಕ್ಕಾಗಿ ತನ್ನ ಪವರ್ಸ್ ಅನ್ನು ಬಳಸ್ಕೊಂಡಿದ್ದಾನೆ. ಸರ್ಕಾರದ ಏನು ಪವರ್ಸ್ ಇದಾವೆ ಅದನ್ನ ಬಳಸ್ಕೊಂಡಿದ್ದಾನೆ. ಜನ ಜನರ ಸೇವೆಯಲ್ಲಿ ಇರುವಂತಹ ವ್ಯಕ್ತಿ ಅನ್ನುವಂತಹ ಆಧಾರದ ಮೇಲೆ ಮಿನಿಮಮ್ 20 ವರ್ಷದ ಶಿಕ್ಷೆ ಇದೆಯಲ್ಲ, ಆ ಗುಂಪಿನಲ್ಲಿ ಇವನನ್ನು ಸೇರಿಸಿ ಇವನಿಗೆ ಜೀವಾವಧಿಯನ್ನ ಕೊಟ್ಟಿತ್ತು. ಆದರೆ ಅದರ ವಿರುದ್ಧ ಹೈಕೋರ್ಟಿಗೆ ಹೋದಂತಹ ಸೆಂಗಾರ್ನ ಲಾಯರ್ಗಳು ಅವರು ಹೇಳಿದಂತಹ ವಾದ ಏನು ಅಂದ್ರೆ, ಈತ ಯಾವುದೇ ಸರ್ಕಾರಿ ಉದ್ಯೋಗಿ ಅಲ್ಲ, MLA ಸರ್ಕಾರದ ಉದ್ಯೋಗಿ ಅಲ್ಲ, ಸರ್ಕಾರಿ ಸೇವೆಯಲ್ಲಿ ಇರುವ ವ್ಯಕ್ತಿ ಅಲ್ಲ MLAಗಳು MP ಗಳು. ಹಾಗಾಗಿ ಈ ನಮ್ಮ ಕ್ಲೈಂಟಿಗೆ ಮಿನಿಮಮ್ 20 ವರ್ಷದ ಆಧಾರದ ಮೇಲೆ ಶಿಕ್ಷೆ ಪ್ರಕಟಿಸಿರೋದು ತಪ್ಪಾಗತ್ತೆ. ಆತನನ್ನ ಸಾಮಾನ್ಯ ಜನರ ಕ್ಯಾಟಗರಿಯಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಮಿನಿಮಮ್ 7 ವರ್ಷ ಅವನಿಗೆ ಶಿಕ್ಷೆ ಅಂತ ಕೊಡ್ಬೇಕಾಗತ್ತೆ. 7 ವರ್ಷದಿಂದ ಜೈಲಲ್ಲಿ ಇರೋದ್ರಿಂದ ಬೇಲು ಕೊಡಿ. ಮತ್ತು ಆತ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಉದ್ಯೋಗಿ ಅಲ್ಲದ ಕಾರಣ ಈ ಒಂದು ಆದೇಶ ಅಥವಾ ಶಿಕ್ಷೆಯನ್ನ ಅಮಾನತು ಮಾಡಿ ಅಂತ ಹೈಕೋರ್ಟ್ ಹೋಗಿದ್ರು. ಹೈಕೋರ್ಟ್ ಅದನ್ನ ಒಪ್ಪಿಕೊಳ್ತು. MLAಗಳು ಅಥವಾ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅವರು ಉದ್ಯೋಗಿಗಳಲ್ಲ, ಜನರ ಸೇವೆಯಲ್ಲಿರುವ ಉದ್ಯೋಗಿಗಳಲ್ಲ. ಹಾಗಾಗಿ ಅವರನ್ನು ಈ ಕ್ಯಾಟಗರಿಗೆ ಪರಿಗಣಿಸಿರೋದು ಕೆಳ ನ್ಯಾಯಾಲಯ ಸರಿ ಇಲ್ಲ. ಮತ್ತು ಮಿನಿಮಮ್ 7 ವರ್ಷ ಆಗಿರೋದ್ರಿಂದ, 7 ವರ್ಷ ಆಲ್ರೆಡಿ ಜೈಲಲ್ಲಿ ಕಳೆದಿರೋದ್ರಿಂದ, ನಾಳೆ ಹೈಕೋರ್ಟ್ನಲ್ಲಿ ನಾವು ಕೊಡುವಂತಹ ಶಿಕ್ಷೆಯು ಸಹ 7 ವರ್ಷದ ಒಳಗೇನೆ ಇದ್ದು ಬಿಟ್ರೆ, ಈಗ ಮತ್ತೆ ಇನ್ನೂ ಜೈಲಲ್ಲಿ ಇದ್ರೆ ಅದು ಎಕ್ಸ್ಟ್ರಾ ಆಗ್ಬಿಡುತ್ತೆ.
ಹಾಗಾಗಿ ಆತನಿಗೆ ಬೇಲ್ ಕೊಡ್ತಾ ಇದ್ದೀವಿ ಮತ್ತು ಶಿಕ್ಷೆಯನ್ನ ಅಮಾನತಿನಲ್ಲಿಡ್ತಾ ಇದ್ದೀವಿ, ನಮ್ಮ ವಿಚಾರಣೆ ಮುಗಿಯುವವರೆಗೂ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಕೊಡುತ್ತೆ. ನೋಡಿ ಹೇಗಿದೆ. ಐ ಹೋಪ್ ಯು ಅಂಡರ್ಸ್ಟುಡ್. ನಿಮ್ಗೆ ಅರ್ಥ ಆಗಿದೆ, ಲಾಜಿಕ್ ಅರ್ಥ ಮಾಡಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಹೈಕೋರ್ಟ್ ಅಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಸಕ್ಸಸ್ ಆದ್ರು ಲಾಯರ್ಗಳು, ಸೆಂಗಾರ್ನ ಲಾಯರ್ಗಳು. ಅವನಿಗೇನು ಹಣಬಲ, ರಾಜಕೀಯ ಬಲ, ದೊಡ್ಡ ದೊಡ್ಡ ಲೀಡರ್ಗಳ ಬಲ ಎಲ್ಲ ಇದೆ. ದೊಡ್ಡ ಡಾನ್ ಅವನು, ಮಾಡ್ತಾನೆ. ಅಷ್ಟು ಮಾಡ್ದ, ಈ ರೀತಿ ಪಡ್ಕೊಂಡ. ಬಟ್ ಸುಪ್ರೀಂ ಕೋರ್ಟ್ ಒಂದು ಕಡೆ ಜನಾಕ್ರೋಶ, ಸರ್ಕಾರವೇ ತಲೆ ತಗ್ಗಿಸುವಂತಹ ಪರಿಸ್ಥಿತಿ. ಆ ಕಾರಣಕ್ಕೆ CBI ಮೇಲ್ಮನವಿಗೆ ಹೋಗ್ಬೇಕಾಯ್ತು ಸುಪ್ರೀಂ ಕೋರ್ಟ್ಗೆ. ಈಗ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ, ಚೀಫ್ ಜಸ್ಟಿಸ್ ಸಹ ಇದ್ರು ಅದರಲ್ಲಿ, ಸೂರ್ಯಕಾಂತ್. ಅವ್ರ ಜೊತೆಗೆ ಜಸ್ಟಿಸ್ JK ಮಹೇಶ್ವರಿ ಮತ್ತು ಜಸ್ಟಿಸ್ AG ಮಸಿ, 3 ಜನರ ಪೀಠ ಇದಕ್ಕೆ ತಡೆಯನ್ನ ಕೊಟ್ಟಿದೆ. ಆ ಮೂಲಕ ಅಟ್ಲೀಸ್ಟ್ ಈಗ ಸದ್ಯಕ್ಕೆ ಸಂತ್ರಸ್ತೆ ಮತ್ತು ಆಕೆಯ ಕುಟುಂಬ ಸ್ವಲ್ಪ ನಿಟ್ಟುಸಿರು ಬಿಡಬಹುದು. ಯಾಕೆ ಅವನಿಗೆ ಬೇಲ್ ಕೊಟ್ರೆ ಏನಾಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಅಂದ್ರೆ ಆ ಇಡೀ ಪ್ರಕರಣದ ಹಿಸ್ಟ್ರಿಯನ್ನ ನೋಡಬೇಕಾಗತ್ತೆ. ಯಾವ ರೀತಿ ಇತ್ತು ಗೊತ್ತಾ? ಆ ಹೆಣ್ಣು ಮಗು ಅಪ್ರಾಪ್ತೆ, ಕೆಲಸ ಹುಡ್ಕೊಂಡು ಹೋಗಿರ್ತಾಳೆ. ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ MLA ಕಣ್ಣಿಗೆ ಬೀಳಿ ಅಥವಾ MLA ಬಳಿಗೆ ಯಾರ ಕರ್ಕೊಂಡು ಬರ್ತಾರೆ. ಇದೇ ಸೆಂಗರ್ MLA. ಇವನು ಮತ್ತು ಇವನ ಜೊತೆಗಾರರು, ಇವನ ಗ್ಯಾಂಗ್ ರೇಪ್ ಮಾಡುತ್ತೆ ಆ ಹುಡುಗಿನ, ಬೆದರಿಸಿ ಕಳಿಸುತ್ತೆ. 15-20 ದಿನ ನಿರಂತರವಾಗಿ ಗ್ಯಾಂಗ್ ರೇಪ್ ಮಾಡಿ ಆ ಹುಡುಗಿ ಬಂದು ಧೈರ್ಯವಾಗಿ ದೂರು ಕೊಟ್ಬಿಡ್ತಾಳೆ. ಬಟ್ ಪೊಲೀಸರ ದೂರು ತಗೊಳ್ಳೋದಕ್ಕೆ ಸಿದ್ಧವಾಗಿರಲ್ಲ. ಎಷ್ಟು ಪ್ರಯತ್ನ ಪಟ್ಟರು ದೂರು ದಾಖಲಾಗೋದೇ ಇಲ್ಲ, FIR ಅಲ್ಲಿ ಈತನ ಹೆಸರು ಬರೋದೇ ಇಲ್ಲ. ಆಗ ಆ ಹೆಣ್ಣು ಮಗು ಮುಖ್ಯಮಂತ್ರಿ ಆದಿತ್ಯನಾಥ್ ಕಾರ್ ಎದುರಿಗೆ ಹೋಗಿ ಸೀಮೆಣ್ಣೆ ಸುಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಆಗ ಇಡೀ ದೇಶದಲ್ಲಿ ಸುದ್ದಿ ಆಗುತ್ತೆ. ಯಾವಾಗ ಇಡೀ ದೇಶದಲ್ಲಿ ಸುದ್ದಿ ಆಯ್ತು? ಆದಿತ್ಯನಾಥ್ ಆದೇಶ ಕೊಡ್ಲೇಬೇಕಾಯ್ತು, FIR ಮಾಡಿ ಅವನ ವಿರುದ್ಧ ಮಾಡಿ ಅಂತ. ಬಟ್ ಅರೆಸ್ಟ್ ಮಾಡಿರ್ಲಿಲ್ಲ. ಸುಮಾರು 10 ತಿಂಗಳಾಯ್ತು FIR ಆಗಿ, ಅರೆಸ್ಟ್ ಆಗಿಲ್ಲ. ಅದಕ್ಕೆ ಪ್ರತಿಯಾಗಿ ಸಂತ್ರಸ್ತೆಯ ತಂದೆ ಆತನ ಮೇಲೆ ಅಕ್ರಮ ಶಸ್ತ್ರಾಸ್ತ್ರಗಳ ಕೇಸ್ ಹಾಕಿ ಆತನನ್ನ ಠಾಣೆಗೆ ತಗೊಂಡು ಬಂದು ಕಸ್ಟಡಿಯಲ್ಲಿ ಆತನ ಕೊಲೆ ಮಾಡಲಾಗತ್ತೆ. ಆ ಕೇಸಿನಲ್ಲಿಯೂ ಸಹ ಇವನು ಕನ್ವಿಕ್ಟ್ ಆಗಿದ್ದಾನೆ. ಆರೋಪಿ ಅಲ್ಲ ಸೆಂಗಾರ್, ಕನ್ವಿಕ್ಟು. ಅದಕ್ಕೆ 10 ವರ್ಷಗಳ ಜೈಲಾಗಿದೆ ಅವನಿಗೆ, 10 ವರ್ಷ ಜೈಲಾಗಿದೆ. ಅದು ಕೇಸ್ ಆಗಿದೆ ಜೀವಾವಧಿ. ಈ ಕಡೆ ರೇಪ್ ಕೇಸ್ಗೆ, ಆ ಕಡೆ 10 ವರ್ಷದ್ದು. ಅದನ್ನೇ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆತನಿಗೆ ಬೇಲ್ ಕೊಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಆಲ್ರೆಡಿ ಬೇರೆ ಕೇಸಲ್ಲಿ ಜೈಲಲ್ಲಿ ಇದ್ದಾನೆ ಅವನು. ನಾವು ಬೇಲ್ ಕ್ಯಾನ್ಸಲ್ ಮಾಡೋದ್ರಿಂದ ಅಂತ ವ್ಯತ್ಯಾಸ ಏನಾಗಲ್ಲ. ಬೇಲ್ ಸಿಕ್ಕಿರೋ ರೇಪ್ ಕೇಸ್ಗೆ, ಬಟ್ ಮರ್ಡರ್ ಕೇಸ್ ಕನ್ವಿಕ್ಟ್ ಆಗಿ 10 ವರ್ಷ ಜೈಲಲ್ಲಿ ಇದ್ದಾನಲ್ಲ, ಅದರಿಂದ ಆದ್ರೂ ಹೊರಗಡೆ ಬರಕ್ ಸಾಧ್ಯನೇ ಇಲ್ವಲ್ಲ ಬೇಲ್ ಸಿಕ್ಕರು. ಹಾಗೆ ಸುಪ್ರೀಂ ಕೋರ್ಟ್ ನೋಡಿದ್ದು. ಆ ನಂತರ ಏನೆಲ್ಲ ಮಾಡ್ದ ಗೊತ್ತಾ ಅವನು? CBIಗೆ ಹೋಯ್ತದು 10 ತಿಂಗಳ ನಂತರ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಅವರು ಪ್ರಯತ್ನ ಮಾಡಿದ್ರು. ಆ ನಂತರ ಕೇಸನ್ನ ಉತ್ತರ ಪ್ರದೇಶದಲ್ಲಿ ನಡೆಸಿದ್ರೆ ನ್ಯಾಯ ಸಿಗಲ್ಲ ಅಂತ ದೆಹಲಿಗೆ ಟ್ರಾನ್ಸ್ಫರ್ ಮಾಡ್ತು ಸುಪ್ರೀಂ ಕೋರ್ಟ್. ದೆಹಲಿಯಲ್ಲಿ ವಿಚಾರಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸಾಕ್ಷಿ ಹೇಳೋದಕ್ಕೆ ತನ್ನ 2 ಸಂಬಂಧಿಕರು ಮತ್ತು ಲಾಯರ್ ಜೊತೆ ಹೋಗ್ತಿದ್ದಂತಹ ಸಂತ್ರಸ್ತೆಯ ಕಾರಿಗೆ ಲಾರಿ ಬಂದು ಗುದ್ದುತ್ತೆ. ಸಂತ್ರಸ್ತೆ ಜೊತೆ ಇದ್ದಂತಹ 2 ಸಂಬಂಧಿಕರು ಸ್ಪಾಟ್ ಅಲ್ಲೇ ಸತ್ತು ಹೋಗ್ತಾರೆ. ಲಾಯರ್ ಕೆಲವು ದಿನ ಆಸ್ಪತ್ರೆಯಲ್ಲಿ ಇದ್ದು ಪ್ರಾಣ ಬಿಡ್ತಾನೆ. ಈಕೆಗೂ ಸಹ ಗಂಭೀರ ಗಾಯಗಳಾಗ್ತವೆ. ಆದ್ರೂ ಬದುಕುಳಿತಾರೆ, ಹೋರಾಟವನ್ನ ಮುಂದುವರಿಸ್ತಾಳೆ ಆ ಹುಡುಗಿ. ಈಗಲೂ ಹೋರಾಟ ಮಾಡ್ತಿದ್ದಾಳೆ. ಇದರ ನಡುವೆ ಆಕೆ ಚಿಕ್ಕಪ್ಪನನ್ನ ಸುಳ್ಳು ಕೇಸಿನಲ್ಲಿ ಜೈಲಿಗೆ ಹಾಕಿದ್ದಾರೆ. ಈಗಲೂ ಜೈಲಲ್ಲಿ ಇರೋದು ಅವ್ರ ಚಿಕ್ಕಪ್ಪ. ಇಡೀ ಕುಟುಂಬವನ್ನ ಈ ರೀತಿ ಕಾಡ್ತಾ ಬಂದಿದ್ದಾರೆ. ಅಂಥ ವ್ಯಕ್ತಿಗೆ ಬೇಲ್ ಸಿಕ್ಕಿ ಹೊರಗಡೆ ಬಂದ್ರೆ, ಜೈಲಲ್ಲಿದ್ದೇ ಪವರ್ಫುಲ್ ವ್ಯಕ್ತಿ ಕಾರ್ ಗುದ್ದಿಸ್ತಾನೆ, ಮರ್ಡರ್ ಮಾಡಿಸ್ತಾನೆ ಕಸ್ಟಡಿಯಲ್ಲಿ, ಏನೇನೋ ಅಂದ್ರೆ ಬೇಲಲ್ಲಿ ಬಂದರೆ ಹೊರಗಡೆ ಏನ್ ಬೇಕಾದ್ರೂ ಆಗ್ಬೋದು. ಆ ಭಯ ಸಂತ್ರಸ್ತೆ ಕುಟುಂಬಕ್ಕಿತ್ತು. ಅದು ಸದ್ಯಕ್ಕೆ ನಿವಾರಣೆ ಆಗಿದೆ ಮತ್ತು ನ್ಯಾಯ ಸಿಗುತ್ತೆ. ಆ ಶಿಕ್ಷೆ ಹಾಗೆ ಕಂಟಿನ್ಯೂ ಆಗತ್ತೆ, ಅವನಿಗೆ ಜೀವಾವಧಿನೇ ಕಂಟಿನ್ಯೂ ಆಗತ್ತೆ ಅನ್ನುವಂತಹ ಆಶ್ವಾಸನೆ ಅಥವಾ ಭರವಸೆ ಈಗ ಸಂತ್ರಸ್ತೆ ಕುಟುಂಬಕ್ಕೆ ಬಂದಂತೆ ಕಾಣ್ತಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗ ಆ ಹೈಕೋರ್ಟ್ನ ಆದೇಶವನ್ನ, ಶಿಕ್ಷೆ ಅಮಾನತು ಆದೇಶವನ್ನ ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ ಸುಪ್ರೀಂ ಕೋರ್ಟ್. ಸೊ ಇದಿಷ್ಟು ಕುಲ್ದೀಪ್ ಸಿಂಗ್ ಸೆಂಗಾರ್ ಅನ್ನುವಂತಹ ರೇಪಿಸ್ಟ್ ಮರ್ಡರರ್ ಬಿಜೆಪಿಯ ಮಾಜಿ MLA ವಿಚಾರವಾಗಿ ಹೈಕೋರ್ಟ್ ಶಿಕ್ಷೆ ಅಮಾನತು ಮಾಡಿದ್ರು ಸಹ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ನೀಡುವ ಮೂಲಕ ಅವನು ಜೈಲಲ್ಲೇ ಕೊಳೆಯುವಂತಹ ಪರಿಸ್ಥಿತಿಯನ್ನು ಮತ್ತೆ ನಿರ್ಮಾಣ ಮಾಡಿರುವುದರ ವಿಚಾರವಾಗಿ ಒಂದಷ್ಟು ವಿಶ್ಲೇಷಣೆ.
ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.